ಆತಂಕ ದೇಶದಾದ್ಯಂತ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಆಫ್ರಿಕಾದಲ್ಲಿ ಎಬೋಲಾ ಅಬ್ಬರ ಈಗ ಭಾರತದಲ್ಲೂ ಆತಂಕ ಮನೆ ಮಾಡಿದೆ. ಕಾಂಗೋ ಮತ್ತು ಉಗಾಂಡದಲ್ಲಿ ಈ ಎಬೋಲಾ ಅನ್ನುವಂತಹ ವೈರಸ್ ಅಬ್ಬರ ಕೈಮೀರಿ ಹೋಗ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ದಾರೆ. ದೇಶದಾದ್ಯಂತ ಹೈ ಅಲರ್ಟ್ ಅನ್ನ ಕೇಂದ್ರ ಸರ್ಕಾರ ಘೋಷಿಸಿದೆ. ಈ ಬೆನ್ನಲ್ಲೇ ಈಗ ಭಾರತೀಯ ಆರೋಗ್ಯ ಸಚಿವಾಲಯ ಕೂಡ ಎಚ್ಚೆತ್ತುಕೊಂಡಿದೆ. ಅದಕ್ಕೆ ಬೇಕಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಿದೆ. ವಿಮಾನ ನಿಲ್ದಾಣ ಬಂದರುಗಳಲ್ಲಿ ಪ್ರಯಾಣಿಕರನ್ನ ತಪಾಸಣೆ ಬಿಡಲಾಗ್ತಾ ಇದೆ. ಎಬೋಲಾ ಹರಡುವಿಕೆ ತಡೆಗೆ ಭಾರತ ಸರ್ಕಾರದ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಗಳನ್ನ ಕೂಡ ಹೊರಡಿಸಲಾಗಿದೆ, ಮಾರ್ಗಸೂಚಿಗಳನ್ನು. ಕಾಂಗೋ ಉಗಾಂಡದಿಂದ ಬಂದಂತಹ ಪ್ರಯಾಣಿಕರ ಮೇಲೆ ಸಾಕಷ್ಟು ನಿಗಾ ಇಡುತ್ತಿದ್ದಾರೆ. ನೋಡಿ, ಈ ವೈರಸ್ ಏನಾದ್ರೂ ತಗುಲ್ತು ಅಂತಂದ್ರೆ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ? ಹಾಗಾದ್ರೆ ಜ್ವರ, ತಲೆನೋವು, ರಕ್ತಸ್ರಾವ ಎಬೋಲಾದ ಮುಖ್ಯ ಲಕ್ಷಣಗಳು. ವಿದೇಶದಿಂದ ಬರೋಬ್ಬರಿ 21 ದಿನಗಳ ಪ್ರವಾಸದ ವಿವರ ಸಲ್ಲಿಕೆ ಮಾಡಲಾಗುತ್ತೆ. ಈಗಾಗಲೇ ಆಫ್ರಿಕಾದಲ್ಲಿ ಕೈಮೀರಿ ಹೋಗ್ತಾ ಇದೆ ಒಂದು ವೈರಸ್. ಈ ಹಿಂದೆ ನಮ್ಮ ಭಾರತದಲ್ಲಿ ಯಾವ ರೀತಿ ಕೊರೋನಾ ಆರ್ಭಟ ಮಿತಿ ಮೀರುತ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದೀವಿ ವರ್ಷಾನುಗಟ್ಟಲೆ. ಆಫ್ರಿಕಾದಲ್ಲಿ ಎಬೋಲಾ ಅನ್ನುವಂತಹ ವೈರಸ್ ಏನಿದೆ ಅಬ್ಬರ ಮತ್ತೆ ಭಾರತದಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಎಲ್ಲಿ ನಮ್ಮ ಭಾರತಕ್ಕೂ ಕೂಡ ಈ ಒಂದು ವೈರಸ್ ಬಂದು ಬಿಡುತ್ತೋ ಅನ್ನುವಂತಹ ಆತಂಕ ಜನರಲ್ಲೂ ಕಾಡ್ತಾ ಇದೆ. ಈಗ ದೇಶದಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ. ಎಲ್ಲರೂ ಕೂಡ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗುತ್ತೆ. ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾರೇ ವಿದೇಶದಿಂದ ಬಂದಂತಹ ಜನರನ್ನ ತಪಾಸಣೆ ಮಾಡಿ ಹೊರಗಡೆ ಬಿಡಲಾಗ್ತಾ ಇದೆ. ಹಾಗಾಗಿ ಭಾರತೀಯ ಆರೋಗ್ಯ ಸಚಿವಾಲಯ ಕೂಡ ಎಚ್ಚೆತ್ತುಕೊಂಡಿದೆ ಇದ್ರ ಬಗ್ಗೆ. ಯಾಕಂದ್ರೆ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ, ನಿರ್ಲಕ್ಷ್ಯವನ್ನು ವಹಿಸೋದಕ್ಕಾಗಲ್ಲ. ಈ ಹಿಂದೆ ಕೊರೋನಾ ಬಂದಂತಹ ಸಂದರ್ಭದಲ್ಲೂ ಕೂಡ ನಾವು ಏನಾದ್ರೂ